ಕಬ್ಬಿಗೆ ಸೂಕ್ತ ಬೆಲೆಗೆ ಆಗ್ರಹಿಸಿ ಮುಧೋಳ ಭಾಗದ ರೈತರು ನಡೆಸ್ತಾ ಇರತಕ್ಕಂತ ಪ್ರತಿಭಟನೆಯ ಕಾವು ಈಗ ಜೋರಾಗ್ತಾ ಇರತಕ್ಕಂಥದ್ದು. ಅನೇಕ ಆಯಾಮಗಳಲ್ಲಿ ಈ ಮುಧೋಳ ಭಾಗದ ರೈತರು ವಿಭಿನ್ನವಾದಂತಹ ಹೋರಾಟಗಳನ್ನು ಮಾಡುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶವನ್ನ ಕಳಿಸ್ತಾ ಇದ್ರು. ಆದರೆ ಇನ್ನೂವರೆಗೂ ಸರ್ಕಾರಕ್ಕೆ ಇವರ ಕೂಗು ಕೇಳಲಿಲ್ಲ. ಹೀಗಾಗಿ ಏನು ಮೊನ್ನೆ ಸರ್ಕಾರಿ ಕಚೇರಿಗಳನ್ನ ಬಂದ್ ಮಾಡಿ ಆಕ್ರೋಶ ಹೊರಹಾಕಿರ್ತಕ್ಕಂಥ ಈ ಭಾಗದ ರೈತರು ಇವತ್ತು ಟ್ರ್ಯಾಕ್ಟರ್ ರ್ಯಾಲಿಯ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕ್ಲಿಕ್ಕೆ ಹೊರಟಿದ್ದಾರೆ. ಈ ರೈತರ ಗೋಳನ್ನ, ಈ ರೈತರ ಸಂಕಷ್ಟವನ್ನ ನೋಡಿ ಈಗಾಗಲೇ ಮುಧೋಳ ತಾಲೂಕಿನ ಶಿರೋಳ ಗ್ರಾಮದ ದಿವಂಗತ ರಮೇಶಣ್ಣ ಗಡದನ್ನವರ ಶಾಲೆಯಿಂದ ಅನೇಕ ವಿದ್ಯಾರ್ಥಿಗಳು ಈ ರೈತರ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು, ವೇದಿಕೆಯನ್ನು ನೀಡಿರ್ತಕ್ಕಂಥದ್ದು. ಅಂದ್ರೆ ರೈತರ ಶ್ರಮ ಎಷ್ಟು ಇರುತ್ತೆ, ಒಂದು ಕಬ್ಬಿನ ಬೆಳೆಯನ್ನು ಬೆಳಿಲಿಕ್ಕೆ 12 ತಿಂಗಳು ಬೇಕಾಗುತ್ತೆ. ಓರ್ವ ರೈತ ತನ್ನ ಬೆವರಿನ ಹನಿಯ ಮೂಲಕ, ಏನು ನೀರನ್ನು ಹಾಯಿಸುವ ಮೂಲಕ, ಗೊಬ್ಬರವನ್ನು ಹಾಕುವ ಮೂಲಕ ಅನೇಕ ಶ್ರಮಜೀವಿಯಾಗಿ ಈ ಕಬ್ಬನ್ನು ಪಡೆದಿರ್ತಾನೆ. ಆದರೆ ನಾವು ಬೆಳೆದಿರ್ತಕ್ಕಂಥ ಕಬ್ಬಿಗೆ ಸರಿಯಾದ ಬೆಲೆ ಸಿಕ್ಕಿಲ್ಲ ಅನ್ನುವಂಥ ಆಕ್ರೋಶವನ್ನ ಏನು ರೈತರು ಹೊರ ಹಾಕ್ತಾ ಇದ್ರು. ಅದೇ ರೀತಿಯಲ್ಲಿ ಈ ಮಕ್ಕಳು ಸಹ ನಿಮ್ಮ ರೈತರ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ, ನಾವು ನಿಮ್ಮ ಜೊತೆಗಿರ್ತೇವೆ, ಸಂಪೂರ್ಣವಾಗಿ ಪ್ರತಿ ಟನ್ಗೆ 3,500 ರು ಕೊಡೋ ತನಕ ನಾವು ನಿಮ್ಮ ಜೊತೆಗಿರ್ತೀವಿ ಅನ್ನುವಂಥ ಏನು ಬೆಂಬಲವನ್ನ, ನೈತಿಕ ಬೆಂಬಲವನ್ನ ಈ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಕೊಡ್ತಾ ಇರ್ತಕ್ಕಂಥದ್ದು. ಕೇವಲ ಈ ಶಿರೋಳ ಗ್ರಾಮದ ದಿವಂಗತ ಗಡದನ್ನವರ ವೇದಿಕೆ ವಿದ್ಯಾರ್ಥಿನಿಯರಲ್ಲ ಅಷ್ಟೇ ಅಲ್ಲ, ಇಲ್ಲಿನ ಶಿಕ್ಷಕರು ಕೂಡ ಇವರ ಈ ರೈತರ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು. ಇವತ್ತು ಆ ಎಲ್ಲ ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿ ವೃಂದ ಇಲ್ಲಿ ಬಂದು ಈ ರೈತರ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಓರ್ವ ವಿದ್ಯಾರ್ಥಿನಿಯನ್ನ ಮಾತಾಡಿಸ್ತೀನಿ. ಅಮ್ಮ, ನೀನು ಯಾಕೆ ಈ ಹೋರಾಟಕ್ಕೆ ಬಂದೆ? ನಮ್ ರೈತರಿಗೆ ಒಳ್ಳೆ ಬೆಳೆ ಸಿಗ್ತಾ ಇಲ್ಲ. ರೈತರು ಎಷ್ಟೋ ದಿನಗಳಿಂದ ಎಷ್ಟೋ ವರ್ಷ ಕಷ್ಟಪಟ್ಟು ಬೆಳಿತಾರೆ ಬೆಳೆ. ಆದ್ರೆ ಈ ಸರ್ಕಾರದವರು, ಈ ಕಾರ್ಖಾನೆ ಮಾಲೀಕರು ಅದನ್ನ ಆರಾಮಾಗಿ ಆಶಾರಾಮಿ ಜೀವನ ಮಾಡ್ತಿದಾರ. ಆದ್ರ ನಮ್ ರೈತರು ಪಾಪ ಬಿಸಿಲಲ್ಲಿ ಹಗಲನ್ಲಾರ್ದ ರಾತ್ರಿ ಅನ್ಲಾರ್ದ ತಾವು ಬೆಳೆದಂತ ಬೆಳೆನ ಸರ್ಕಾರ ಕೊಡ್ತಾರೆ. ಆದ್ರೆ ರೈತ ಏನ್ ಕೇಳ್ತಾ ಇಲ್ಲಲ್ಲ ಜಾಸ್ತಿ ಅನ್ನ 3,500, ಬರೀ 3,500. ನಿಮಗೂ ಏನಾದ್ರು 3,500 ಕೊಡಕ್ಕಾಗಲ್ಲ ಅಂದ್ರೆ ನೀವು ಬಂದಿಲ್ ದುಡೀರಿ, ಗೊತ್ತಾಗುತ್ತೆ ನಿಮ್ಗೂ ರೈತನ ಬೆಲೆ ಏನು ಅಂತ. ನಾವು ರೈತರೆಲ್ಲ ಆದ್ರೂ ರೈತರ ಕಷ್ಟ ಏನು ಅಂತ ನನಗೆ ಗೊತ್ತು. ನಮ್ ದೊಡ್ಡಪ್ಪ ರೈತ ಆಗಿರೋದ್ರಿಂದ, ನಮ್ ಸ್ಕೂಲ್ ಕೂಡ ರಮೇಶಣ್ಣ ಗಡದನವರ ಆಗಿರೋದ್ರಿಂದ ನಮಗೆ ರೈತರ ಬಗ್ಗೆ ಎಲ್ಲ ಗೊತ್ತು. ಅದಕ್ಕಾಗಿ ರೈತರ ಪರ ಹೋರಾಟ ಮಾಡಕ್ ನಾವೆಲ್ಲರೂ ಬಂದಿದ್ದೀವಿ. ನೀನ್ ಏನ್ ಹೇಳ್ತೀಯಮ್ಮ? ಈ ರೈತರು ಹೋರಾಟ ನಡೆಸ್ತಿದ್ದಾರೆ, ಒಂದು ಕಡೆ ಸರ್ಕಾರ ಮತ್ತು ಅಧಿಕಾರಿಗಳು ಇವರ ಬೇಡಿಕೆಗೆ ಸ್ಪಂದಿಸ್ತಿಲ್ಲ, ಏನ್ ಹೇಳ್ತೀಯ? ಇನ್ನೋರ್ವ ವಿದ್ಯಾರ್ಥಿಯನ್ನ ನಾನು ಮಾತನಾಡಿಸ್ತೀನಿ. ಅಮ್ಮ, ಈಗ ರೈತರ ಹೋರಾಟ ನಿರಂತರವಾಗಿ ನಡೆದೈತೆ. 16 ದಿನಗಳಿಂದ ಸರಿಯಾಗಿ ಊಟ ಇಲ್ಲ, ನಿದ್ದಿಲ್ಲ. ಈ ಹೋರಾಟದ ಮೂಲಕವೇ ತಮ್ಮ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಆದರೆ ಜಿಲ್ಲಾಡಳಿತಕ್ಕೆ, ಸರ್ಕಾರಕ್ಕೆ ಕೇಳ್ತಾ ಇದೆಯೋ ಇಲ್ವೋ ಅಂತ. ಈ ಸರ್ಕಾರದವರು ಬೆಲೆ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಆ ಬೆಲೆ ಕೊಡೋವರೆಗೂ ಮಾತ್ರ ನಾವು ಹೋರಾಟ ನಿಲ್ಲಿಸೋದಿಲ್ಲ. ಅಲ್ಲಿವರೆಗೂ ಇಲ್ಲಿ ರೈತರೆಲ್ಲರೂ ಇದ್ದಾರೆ. ಇವರಿಗೆ ಹಸಿವು, ನಿದ್ದೆ ಇವ್ ಯಾವ್ದು ಬೇಡ. ಬರೀ 1 ಟನ್ ಕಬ್ಬಿಗೆ 3,500 ಅಷ್ಟೇ ಕೇಳ್ತಿದ್ದಾರೆ. ಆದ್ರೆ ಈ ಸರ್ಕಾರದವರು, ಕಾರ್ಖಾನೆಯವರು ಯಾಕೆ ಕೊಡ್ತಾ ಇಲ್ವೋ ನಮಗೂ ಗೊತ್ತಾಗ್ತಿಲ್ಲ. ಎಷ್ಟು ಕಷ್ಟ ಪಡ್ಬೇಕಮ್ಮ? ಈಗ ನೀವು ರೈತಾಪಿ ಕುಟುಂಬದಿಂದ ಬಂದವರಲ್ಲ, ಕಬ್ಬು ಬೆಳಿಬೇಕಂದ್ರೆ ಎಷ್ಟು ಶ್ರಮ ಇರ್ತೈತೆ ಅದರಿಂದ ಹೇಳೋದಕ್ ಸಾಲಲ್ಲ, ಅಷ್ಟಕ್ಕೆ ಶ್ರಮ ಇರ್ತೈತಿ. ಈಗ ಕಿನಾಲ್ ನೀರ್ ಬರ್ತಿರ್ತೈತ್ರಿ. ಅದಕ್ಕೆ ರಾತ್ರಿ ನಾವು ನೀರ್ ಹಾಸ್ಬೇಕಾಕೈತ್ರಿ, ನೈಟ್ ಹಾಸ್ಬೇಕಾಕತ್ರಿ. ಅಲ್ಲಿ ಏನ ಅದ್ನೇನು ಯೋಚನೆ ಮಾಡಲ್ಲ ರೈತರ. ನಮ್ ಕಬ್ಬು ಚಲೋ ಬರ್ಲಿ ಅಂತಾರ. ಆದ್ರೆ ಕಬ್ಬು ಕಟಾವಿಗೆ ಬಂದಾಗ ರೈತರ ಖುಷಿ ಪಡೋ ಇನ್ನೊಂದ್ ಜೀವಿನೇ ಯಾವ್ದು ಇಲ್ರಿ. 12 ತಿಂಗಳು ಕಾಯ್ತಾರ, ಮಗುವಿನಂತೆ ಪೋಷಣೆ ಮಾಡ್ಕೊಂಡು ಹೋಗ್ತಾರ. ಹಾ ಹೌದು, ಮಗುವಿನಂತೆನೆ ಪೋಷಣೆ ಮಾಡ್ತಾರೆ ಕಬ್ಬನ್ನ. ಕಬ್ಬ್ ಬರೋವರೆಗೂ ರೈತರಿಗೆ ಸಮಾಧಾನ ಇರಲ್ಲ, ಕಬ್ಬಿನ ಬಿಲ್ ಬರೋವರೆಗೂ ಹಾಗೆ ಸಮಾಧಾನ ಇರಲ್ಲ. ಆದ್ರೆ 1 ಟನ್ ಕಬ್ಬಿಗೆ 3,500 ಕೊಡೋವರೆಗೂ ಹೋರಾಟ ನಿಲ್ಲಿಸೋ ಮಾತೇ ಇಲ್ಲ. ಸರ್ಕಾರ ಆಗ್ಲಿ, ಕಾರ್ಖಾನೆ ಮಾಲೀಕರಾಗ್ಲಿ, ಇವ್ರ ಕೂಗು, ಇವ್ರ ಆಗ್ರಹ ಅವ್ರಿಗೆ ಕೇಳ್ತಾ ಇಲ್ಲ ಅಂತ ಅನ್ಸುತ್ತಲ್ಲ? ಅವ್ರು ಕೇಳ್ತಿದ್ಯೋ ಏನಿಲ್ವೋ ಅದನ್ನ ಗೊತ್ತಿಲ್ಲ. ಕೇಳ್ತಾನೆ ಇರಬಹುದು. ಯಾಕಂದ್ರೆ ಈ ಎಲ್ಲ ಹೋರಾಟ ನೋಡಿದ್ರೆ ರೈತರಿಗೆ ಅಂಜಿನೇ ಅವ್ರು ಒಳಗಡೆ ಕೂತಿರ್ತಾರೆ ಹೊರತು ಅವ್ರಿಗೆ ಏನಾದ್ರು ರೈತರ ಕಷ್ಟ ಅರ್ಥ ಮಾಡ್ಕೊಂಡ್ರೆ ಅವ್ರು ಬಂದ್ ಸಮಸ್ಯೆನ ಪರಿಹಾರ ಮಾಡೇ ಹೋಗ್ತಿದ್ರು. ಇದಿಷ್ಟು ಇಲ್ಲಿನ ವಿದ್ಯಾರ್ಥಿನಿಯರು ಹೇಳುವಂಥದ್ದು. ಈಗಾಗಲೇ ರೈತ ತನ್ನ ಮಗುವನ್ನು ಹೆಂಗೆ ಪೋಷಣೆ ಮಾಡ್ತಾನೋ ಆ ರೀತಿಯಲ್ಲಿ ಒಂದು ಬೆಳೆಯನ್ನ ಪೋಷಣೆ ಮಾಡಿ ಶ್ರಮಪಟ್ಟು ಅದಕ್ಕೆ ನೀರು ಹಾಯಿಸಿ ಹಗಲು ರಾತ್ರಿ ಎನ್ನದೇ ದುಡಿತಾನೆ. ಆದರೆ ಆ ಶ್ರಮ ಪಟ್ಟಂತ ರೈತನಿಗೆ ಅವ ಬೆಳೆದಂತ ಬೆಳೆಗೆ ಸೂಕ್ತ ಬೆಲೆ ಸಿಗ್ತಿಲ್ಲ. ಹೀಗಾಗಿ ನಾವು ಆ ರೈತರಿಗೆ ಬೆಂಬಲವಾಗಿ ನಾವು ಇಲ್ಲಿ ಬಂದಿದ್ದೇವೆ. ಆ ರೈತರಿಗೆ ಸಂಪೂರ್ಣವಾದಂಥ ಬೆಂಬಲ ನಮಗಿದೆ ಅನ್ನುವಂಥದ್ದು ಈ ವಿದ್ಯಾರ್ಥಿನಿಯರು ಹೇಳುವಂಥದ್ದು. ಕ್ಯಾಮ್ರಾಮನ್ ಆನಂದ್ ಜೊತೆ ರವಿ ಎಳ್ಳೂರು, ಪಬ್ಲಿಕ್ ಟಿವಿ, ಬಾಗಲಕೋಟೆ.